ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಮಟ್ಟಿಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ, ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ನಾನು AI ವಿಡಿಯೋ ಅಂತೂ ಮಾಡೋದಿಲ್ಲ. ಆ ಕಲೆ ನನಗೆ ಗೊತ್ತಿಲ್ಲ. ಏನು ಇದ್ದಂಗೆ ಹೇಳುವಂಥ ಮನುಷ್ಯ. ಬೇಕಾದ್ರೆ ಈ ವಿಡಿಯೋನ ನೋಡ್ರಿ, ಇಲ್ಲಾಂದ್ರೆ ಬೇರೆ ವಿಡಿಯೋನ ನೀವು ನೋಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮೊದಲನೇದಾಗಿ ನನ್ನ ಹಿಡ್ಕೊಂಡ ಕಾಂಗ್ರೆಸ್ಗೆ ಮತ ಹಾಕಿದವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನನಗೆ ಮತದಾನದ ಹಕ್ಕು ಸಿಕ್ಕಾಗಿಂದರೂ ಕೂಡ ನಾನು ಕಾಂಗ್ರೆಸ್ಗೆ ಮತ ಹಾಕುವತನ ಬಂದಿದ್ದೀನಿ. ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬೇರೆ ಯಾವುದೇ ಪಕ್ಷಕ್ಕೆ ನಾನು ಓಟನ್ನು ಹಾಕಿಲ್ಲ. ನಾನು ಪಕ್ಕಾ ಕಾಂಗ್ರೆಸ್. ಆದರೆ ಇವತ್ತಿನ ರಾಜ್ಯದ ಪರಿಸ್ಥಿತಿಯನ್ನು ನೋಡಬೇಕಾದ್ರೆ ಈ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಹಾಗೂ DKC ಅವರ ಸರ್ಕಾರ ಹಾಗೂ ಪರಮೇಶ್ವರರವರ ಸರ್ಕಾರ, ಹೈಕಮಾಂಡ್ ರಾಹುಲ್ ಗಾಂಧಿಯ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡೋದಕ್ಕೆ ಹೊಂಟದ. ಯಾವಾಗ ಚುನಾವಣೆ ಸಂದರ್ಭದಲ್ಲಿ ಫ್ರೀ 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 ಅಂತಂದು ಹೇಳಿದಿರಲ್ಲ, ಅವತ್ತು ನಾವು ತಿಳ್ಕೊಳ್ಬೇಕಾಗಿತ್ತು ಈ ಕರ್ನಾಟಕ ರಾಜ್ಯ ಹಾಳಾಗೋ ಲಕ್ಷಣಗಳು ಕಾಣ್ತಾ ಇದೆ ಅಂತಂದು. ಆದ್ರೆ ನಾವು ಎಷ್ಟೊಂದು ಮೂರ್ಖರದೀವಪ್ಪ ಅಂದ್ರೆ ನಮ್ಮ ಮನ್ಯಾಗ ಹಿಂತಿರಿಗೆ 2,000 ರೂಪಾಯಿ ಬರ್ತಾ ಅಂತ ತಿಳ್ಕೊಂಡು ನಾವು ಓಟ್ ಹಾಕಿದ್ದು. ನಮ್ಮ ಹೆಂಡತಿಯರಿಗೆಲ್ಲ ಬಸ್ ಫ್ರೀ ಅದಾವ, ಎಲ್ಲ ಕಡೆ ತಿರುಗಾಡ್ತಾರ, ಇಡೀ ಕರ್ನಾಟಕ ಸುತ್ತ ಹಾಕ್ತಾರಂತಂದು ಹಾಕಿದ್ದು ಓಟು. ಕರೆಂಟ್ ಫ್ರೀ ಕೊಡ್ತಾರ, ಹಾಕಿದ್ದ ಓಟು. ಎಲ್ಲದಕ್ಕೂ ಓಟ್ ಹಾಕಿದ್ರು. ಇವತ್ತು ರಾಜ್ಯ ಎಲ್ಲಿಗೆ ಬಂದು ನಿಂತಿದಪ್ಪ ಅಂದ್ರೆ ಸಾಲ ಮ್ಯಾಗ ಬಂದು ನಿಂತು ಬಿಟ್ಟದ. ನಾ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದ್ದು. ಸಿದ್ದರಾಮಯ್ಯನವರ ಸರ್ಕಾರ ಶಿಕ್ಷಣ ವ್ಯವಸ್ಥೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸರಿಯಾಗಿ ಒದಗಿಸಿಕೊಡಲಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ಸಾವಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ. ಆ ಸರ್ಕಾರಿ ಆಸ್ಪತ್ರೆಗಳನ್ನು ಕೂಡ ಹಾಳು ಹಚ್ಚಿದ್ದಾರೆ. ಇನ್ನು ರಸ್ತೆಗಳ ವಿಷಯಕ್ಕಂತೂ ಬಂದಾಗ ನಿಮಗೆ ಗೊತ್ತದ, ಯಾರಾದರೂ ಒಂದು ಪ್ರೆಗ್ನೆಂಟ್ 4 ತಿಂಗಳದ ಪ್ರೆಗ್ನೆಂಟ್ ಇದ್ದಾಗ ಬಸ್ನಾಗ ಕೂತ್ ಹೊಂಟ್ರಪ್ಪ ಅಂದ್ರೆ ಹಳ್ಳ್ಯಾಗ, ಅಲ್ಲಿ ಬಸ್ನಾಗ ಹಾಕಿದ್ರೆ ಡೆಲಿವರಿ ಆಗಿಬಿಡ್ತದ, ಇಲ್ಲ ಆಪರೇಷನ್ ಆಗಿಬಿಡ್ತದ. ಯಾಕಂದ್ರೆ ಅಂಥ ರಸ್ತೆಗಳ ಪರಿಸ್ಥಿತಿ ನಮ್ಮ ದೇಶದಾಗ ನೋಡಿದಿರಿ ನೀವು, ನಮ್ಮ ರಾಜ್ಯದಾಗ ಅದಾವ. ನಮ್ಮಲ್ಲಿ ಅವುಗಳ ಸುಧಾರಣೆ ಇಲ್ಲ. ಎಷ್ಟೋ ಬಡವರಿಗೆ ಸೂರಿಲ್ಲ. ಗ್ರಾಮ ಪಂಚಾಯತಿಗಳಿಗೆ ಮನೆಗಳು ಬರ್ತಾ ಇಲ್ಲ. ಗ್ರಾಮ ಪಂಚಾಯತಿಗೆ ಮನೆಗಳು ಬಂದ್ರೆ ಅದನ್ನ ಪಂಚಾಯತಿ ಮೆಂಬರ್ನ ಬಡದು ತಿನ್ನಾಗದಾರ. ಇದು ರಾಜ್ಯ ಸರ್ಕಾರದ ಪರಿಸ್ಥಿತಿ ಆಗಿದೆ. ನಮ್ಮಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯಾಗದ. ಅದ್ರ ಬಗ್ಗೆ ಸೂಕ್ತ ತನಿಖೆ ಮಾಡೋದು ಆಗಿರ್ಬೋದು, ಒಂದು ಪರಿಹಾರ ನ್ಯಾಯವನ್ನು ಒದಗಿಸೋದು ಇವ್ರ ಕೈಲಿಂದ ಆಗ್ತಾ ಇಲ್ಲ. ಇದೊಂದು ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮದು. ನಾನು ಓಟ್ ಹಾಕಿದ್ದ ಸರ್ಕಾರ ಇದು. ಬಸ್ಸನ್ನು ಫ್ರೀ ಮಾಡಿದ್ರು, ಎಷ್ಟೋ ಆಟೋ ರಿಕ್ಷಾಗಳನ್ನ ಸಾಲ ಮ್ಯಾಗ ತಗೊಂಡಿದ್ರು, ಎಷ್ಟೋ ಮಿನಿ ಬಸ್ಗಳನ್ನು ಸಾಲ ಮ್ಯಾಗ ತಗೊಂಡಿದ್ರು, ಎಷ್ಟೋ ಟ್ರ್ಯಾಕ್ಸ್ ಕ್ರೂಸರ್ ಇದ ಬಾಡಿಗೆ ಹೊಡ್ಕೊಂಡು ತಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದ್ರು. ಅವ್ರು ಹೊಟ್ಟಿ ಮ್ಯಾಗ ಬಡದ್ರೆ ಅವ್ರು ಭಿಕ್ಷೆ ಬೇಡೋ ಅಂತ ಪರಿಸ್ಥಿತಿಯನ್ನು ಯಾವುದಾದ್ರೂ ತಂದಿದ್ದಾದ್ರೂ ನಮ್ಮ ಕರ್ನಾಟಕ ಕಾಂಗ್ರೆಸ್ ಘನ ಸರ್ಕಾರ ಅದು. ಇವತ್ತು ರಿಕ್ಷಾ ಡ್ರೈವರ್ಗಳೆಲ್ಲ ಬೀದಿಗೆ ಬಂದಿದ್ದಾರೆ. ಹೊಟ್ಟಿಗೆ ಕೂಳಿಲ್ಲ, ಮಕ್ಕಳು ಫೀಸ್ ತುಂಬಬೇಕಂದ್ರೆ ದುಡ್ಡಿಲ್ಲ. ಫೀಸ್ ಅನ್ನೋ ಮಾತು ಯಾಕೆ ಬತ್ತಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸರ್ಕಾರಿ ಶಾಲೆಗಳನ್ನ ಸರಿಯಾದ ಸೌಲಭ್ಯಗಳನ್ನ ಕೊಡದೇ ಇದ್ದಾಗ ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳನ್ನ ಹಾಕ್ತಾ ಇದ್ದಾರೆ. ಅವ್ರ ಹೊಟ್ಟೆ ಮೇಲೆ ಬರ್ತಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಾನು ಏನು ಹೇಳಿದ್ದಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿದ್ನಿ. ಕಾಂಗ್ರೆಸ್ ಯಾರು ಓಟ್ ಮಾಡಿದಾರಲ್ಲ ಅವ್ರೆಲ್ಲರಿಗೂ ಧನ್ಯವಾದಗಳು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರು, ಸಚಿವರು ಯಾರೇ ಇರಲಿ, ಅವ್ರ ಜೊತೆ ಇರ್ತಕ್ಕಂಥ PAಗಳು ಆಗಿರ್ಬೋದು, ಅವ್ರ ಕೆಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರೇನಿದಾರಲ್ಲ, ತಮಗಾಗಿ ದುಡ್ಡು ಮಾಡಿಕೊಂಡ್ರು, ತಮ್ಮನ್ನ ಉದ್ಧಾರ ಮಾಡಿಕೊಂಡ್ರು ಹೊರತಾಗಿ ಬಡವರನ್ನ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದಲ್ಲಿ ಆಗಲಿಲ್ಲ. ನಾನು ಬೇರೆ ಪಕ್ಷದ ಬಗ್ಗೆ ಮಾತಾಡಂಗಿಲ್ಲ, ಯಾಕಂದ್ರೆ ನಾನು ಓಟ್ ಹಾಕಿದ್ದು ಕಾಂಗ್ರೆಸ್ಗೆ. ಇವತ್ತು ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಸರ್ಕಾರಿ ಇಲಾಖೆಗಳಲ್ಲಿ 3 ಲಕ್ಷಕ್ಕಿಂತ ಹೆಚ್ಚಾಗಿ ಸರ್ಕಾರಿ ಹುದ್ದೆಗಳು ಖಾಲಿ ಅದಾವ. 3 ಲಕ್ಷ ಕುರ್ಚಿಗಳು ಖಾಲಿ ಅದಾವ ಸರ್ಕಾರಿ ಹುದ್ದೆಗಳಲ್ಲಿ. ಆದ್ರೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಕೇವಲ ಒಂದು ಕುರ್ಚಿಗಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೊಡೆದಾಟ ಮಾಡಿದಾರಂದ್ರೆ ನಾನು ಓಟ್ ಹಾಕಿದವ್ರಿಗೆ ಧನ್ಯವಾದ ಹೇಳಲೇಬೇಕಾಗ್ತದೆ. ಹೈಕಮಾಂಡ್ದಲ್ಲಿ ರಾಹುಲ್ ಗಾಂಧಿ ಈ ಕಡೆ ಬಟಾಟಿ ಹಾಕಿ ಬಂಗಾರ ತೆಗಿತಾರ. ಅವರು ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಮಾನವನ್ನ ವಿದೇಶದಲ್ಲಿ ಕೂತ್ಕೊಂಡು ಹರಾಜು ಹಾಕ್ತಾರ. ಅವರು ರಾಹುಲ್ ಗಾಂಧಿ ಹೈಕಮಾಂಡ್. ಇಲ್ಲಿ ಸಿದ್ದರಾಮಯ್ಯನವರು ಫಂಕ್ಷನ್ಯಾಗ ನಿದ್ದೆ ಹೊಡ್ಕೊತಾನೆ 2.5 ವರ್ಷ ತೆಗೆದ್ರು. ಇನ್ನು ಪರಮೇಶ್ವರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಗೊತ್ತಿಲ್ಲ ಸ್ವಾಮಿ, ಅವ್ರ ಬಗ್ಗೆ ನಾನು ಮಾತಾಡಂಗಿಲ್ಲ. ಪಾಪ ಒಳ್ಳೆ ವ್ಯಕ್ತಿ ಅವರು. ಇನ್ನು DK ಶಿವಕುಮಾರ್ ಬಗ್ಗೆ ಅಂದ್ರೆ ಜನಾಭಿಪ್ರಾಯನೇ ಜನರ ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಬಗ್ಗೆ. ನಾನು ಹೇಳೋ ಅವಶ್ಯಕತೆ ಇಲ್ಲ.
ಎಂಥ 1413 ಕೋಟಿ ಆಸ್ತಿ ಹೆಂಗೆ ಸಂಪಾದನೆ ಮಾಡಿದ ಅನ್ನೋದು ನಾವು ಓಟ್ ಹಾಕಿದವ್ರು ಇದನ್ನು ವಿಚಾರ ಮಾಡಬೇಕು. ಈ ನಮ್ಮ ಹೆಬ್ಬಾಳ್ಕರ್ ಮೇಡಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವ್ರ ಗೃಹಲಕ್ಷ್ಮಿದೊಂದು ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ. ಗೃಹಲಕ್ಷ್ಮಿ ಹಾಕೋದು, 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಓಟ್ ತಗೊಳ್ಳೋದು, ಆರಾಮಾಗಿರೋದು. ಅವ್ರ ಬಗ್ಗೆ ನಾವು ಹೇಳಂಗಿಲ್ಲ ಹೆಣ್ಮಕ್ಳ ಬಗ್ಗೆ. ಇನ್ನುಳಿದ ಈ ನಮ್ಮ ಜಮೀರ್ ಅಹ್ಮದ್, ಕಾಂಗ್ರಾಚುಲೇಷನ್ ಬ್ರದರ್, ಇದನ್ನೊಂದು ಬಿಟ್ಟರೆ ಬೇರೆ ಏನೂ ಕಲ್ತಿಲ್ಲ. ಅವನಂತೂ ಆರಾಮಿ ಜೀವನ ಅದ ರೀ, ಹೈಫೈ ಅದ, ಆರಾಮಿರ್ತಾನ. ಅವ ಈ ಕಡೆ ಬಿಡಿತಾನ, ಆ ಕಡೆ ಬಿಡಿತಾನ. ಸಿಕ್ಕರ ಮುಖ್ಯಮಂತ್ರಿ ಆಗೋ ಚಾನ್ಸ್ ಬಿ ಅವಂಗೂ ಅದ. ಇನ್ ಜಾರ್ಜ್ ಅವ ಯಾವ ಕಡೆ ಅದಾರ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದು. ಸೊ ಇಂಥ ಸಂದರ್ಭದಲ್ಲಿ ಒಂದು ಕುರ್ಚಿಗಾಗಿ ತಿಂಗಳಾನ ಗಂಟ್ಲೆ ಬಡ್ದಾಡಕದಾರ. ಡಿಸೆಂಬರ್ದಾಗ ಬರ್ತದಂತ, ಜನವರಿಯಾಗ ಬರ್ತದಂತ, ಏನು ನಡೆಸ್ಯಾರ ಅನ್ನೋದು ಗೊತ್ತಿಲ್ಲ. ಒಂದು ಸರ್ಕಾರಿ ಪರೀಕ್ಷೆಯನ್ನು ನಡೆಸಬೇಕಾದ್ರೆ ಪಾರದರ್ಶಕತೆಯಿಂದ ನಡೆಸಬೇಕು. ಅದನ್ನು ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಆದರೂ ಕೂಡ ಅದ್ರ ಬಗ್ಗೆ ಸೂಕ್ತ ತನಿಖೆ ಇಲ್ಲ. ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯಗಳು ಹಾಳಾಗದವ. ಇಡೀ ರಾಜ್ಯ ಸಾಲದಾಗ ಮುನಿಗ್ಯದ. ಅದ್ಯಾವುದೂ ಚಿಂತಿಲ್ಲ ಇವ್ರಿಗೆ ಚಿಂತಿರೋದು ಕೇವಲ ಒಂದು ಕುರ್ಚಿಗಾಗಿ ಚಿಂತಿದ. ಇವು ಬೇರೆ ಯಾವುದೂ ಇಲ್ಲ. ಈ ಕಡೆ ಸಿದ್ದರಾಮಯ್ಯ ಕೊಟ್ಟ ಮಾತನ್ನು ಅವನು ಉಳಿಸ್ಕೊಳ್ತಾ ಇಲ್ಲ. ಈ DKಶಿಗೆ ಅಧಿಕಾರದ ಮದ, ನಾನು ಒಂದು ದಿನ ಆದರೂ CM ಆಗಬೇಕು, ಮುಂದೊಂದು ದಿನ ನಾನು ಮಾಜಿ ಮುಖ್ಯಮಂತ್ರಿ ಅನ್ಸ್ಕೊಳ್ಬೇಕು. ಯಾಕಂದ್ರೆ ಮುಂದಿನ ಸಾರಿ ಅಂತೂ ನಮ್ಮ ಸರ್ಕಾರ ಬರೋದಿಲ್ಲ, ನನ್ನ ಮುಖ್ಯಮಂತ್ರಿ ಆಗೋಕ್ಕೆ ಚಾನ್ಸ್ ಇಲ್ಲ ತಂದು DK ಶಿವಕುಮಾರ್ ಬಡ್ಕೊಳ್ಳೋದಾನ. ಏನಪ್ಪಾ ಅಂದ್ರೆ ನಾ ಹೇಗಾದ್ರೂ ಮಾಡಿ ಬಂದಂದ್ರೆ ಧರ್ಮಸ್ಥಳ ಕೇಸನ್ನು ಕ್ಲೋಸ್ ಮಾಡ್ತೀನಿ, ಆಮೇಲೆ ಇಡೀ ರಾಜ್ಯವನ್ನ ಲೂಟಿ ಮಾಡೋದಕ್ಕೆ ನನಗೆ ಅವಕಾಶ ಸಿಗ್ಬೋದು ಅಂತಕ್ಕಂಥ ವಿಚಾರ ಅವನ ತಲೆಯಾಗೂ ಇರಬಹುದು. DK ಶಿವಕುಮಾರ್ ಅವ್ರ ಕಡೆ ರಾಜ್ಯದ ಉಪಮುಖ್ಯಮಂತ್ರಿ. ಇದು ಹೆಂಗಾಗ್ಯದ ಅಂದ್ರೆ ಪರಿಸ್ಥಿತಿ, ಆ BJP ಸರ್ಕಾರ ಇದ್ದಾಗ 3-4 ಮುಖ್ಯಮಂತ್ರಿ ಆದ್ರಲ್ಲ, ಅದೇ ಪರಿಸ್ಥಿತಿ ಅದರ ಇಲ್ಲಿ ಮತದಾರನ ಹುಚ್ಚು ನಮ್ಮ ಮೆಟ್ಟ ತಗೊಂಡು ನಾವೇ ಬಡ್ಕೊಳ್ಬೇಕು. ಅವರಂತೂ ಗುಂಟಾನ ತುರ್ಕಾಗದಾರ ನಮಗೆ, ಆದ್ರೆ ನಮ್ಮ ಮೆಟ್ಟ ತಗೊಂಡು ನಾವೇ ಬಡ್ಕೊಳ್ಬೇಕ್ರಿ. ಇಲ್ಲಿ ಓಟ್ ಹಾಕಿದೀವಿ ನಾವು, ಯಾವ ಪಕ್ಷಕ್ಕೂ ಓಟ್ ಮಾಡಬೇಕು, ಏನು ಮಾಡಬೇಕು ಒಂದು ಗೊತ್ತಿಲ್ಲ. BJP ಹಾಕಿರ ಅವ್ರು ಅದನ್ನ ಮಾಡ್ತಾರ ರಾಡಿ, ಕಾಂಗ್ರೆಸ್ಗೆ ಹಾಕಿರ ಇವು ಇದನ್ನ ಬಡ್ದಾಡ್ತಾವು. ಫ್ರೀ 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 ಅಂದ ನಮ್ಮನ್ನೆಲ್ಲ ಬೀದಿಗೆ ತಂದು ಬಿಟ್ರಿ ಇವರು. ಪ್ರತಿಯೊಬ್ಬರ ಹೊಟ್ಟೆ ಮೇಲೆ ಬಡದು ಬಿಟ್ರು. ಯಾರ ಬಗ್ಗೆ ಏನು ಮಾತಾಡಿ ಏನು ಸಿಗೋದದ? ಹೌದಲ್ಲ, ನಮ್ದು ಅಷ್ಟೇ ನೋಡ್ಕೊಳ್ಬೇಕು. ಇಂಥ ಸಮಾಜ ನಮ್ಮದು. ನಾವು ಏನು ಮಾತಾಡಬಾರ್ದು ಅವ್ರ ಬಗ್ಗೆ. ಅವ್ರು ನಮಗೆ ಏನಾದರೂ ಮಾಡಿದ್ರಿ ಯಾಕ್ರಿ ಓಟ್ ಹಾಕಿರಿ ನೀವು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಕೇಳಬೇಕಾಗ್ತದ. ಮಾತನಾಡುವ ಹಕ್ಕದ ನಿಮ್ಮಲ್ಲೇ. ನಿಮಗೆ ಕಳ್ತನ ಮಾಡಿದರೆ ಹೆಂಗೆ ಶಿಕ್ಷೆ ಅದಲ್ಲ, ಅವರು ಕೂಡ ಕಳ್ತನ ಮಾಡಿದಾರಲ್ಲ, ಅವ್ರಿಗೆ ಯಾಕೆ ಶಿಕ್ಷೆ ಆಗ್ತಾ ಇಲ್ಲ? ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಅವ್ರಿಗೆ? ಕಾನೂನಿನ ಚೌಕಟ್ಟನ್ನು ದಾಟಿದ್ರೆ ನಮಗೆ ಹೆಂಗೆ ಶಿಕ್ಷೆ ಆಗ್ತದಲ್ಲ, ಕಾನೂನಿನ ಚೌಕಟ್ಟು ಅವರು ದಾಟ್ತಾ ಇದಾರಲ್ಲ. ಮತ್ತು ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ತಂದ್ರೆ ಭಾಳ ಚಲೋ ಅಲ್ಲ. ದ್ರೌಪದಿ ಮುರ್ಮು ಅವರು ಬಂದ ರಾಷ್ಟ್ರಪತಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದಾರೆ ಅಂದ್ರೆ ಕರ್ನಾಟಕ ಅಭಿವೃದ್ಧಿ ಆಗಬಹುದು, ಇಲ್ಲ ಯಥಾಸ್ಥಿತಿಯಲ್ಲಾದರೂ ಇರಬಹುದು. ಇನ್ನಷ್ಟು ಹಾಳಾಗಂತೂ ಬಿಡಂಗಿಲ್ಲ ಅವರು. ಸೊ ನನ್ನ ಪ್ರಕಾರ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ತರಬೇಕು. ಇದೇನು ಡೊಂಬರಾಟ ನಡೆದದಲ್ಲ ಇವ್ರದ್ದು ಕುರ್ಚಿಗಾಗಿ, ಒಂದು ಕುರ್ಚಿಗಾಗಿ 3 ಲಕ್ಷ ಕುರ್ಚಿದ ವಿಚಾರ ಇಲ್ಲ ಅವರಿಗೆ. ಒಂದು ಕುರ್ಚಿಗಾಗಿ ಏನಿದೆ ಬಡವ್ರ ಹೊಟ್ಟಿ ಮ್ಯಾಗ ಏನು ಬಡಿಯಾಗದಾರಲ್ಲ, ವಿದ್ಯಾವಂತರ ಮೇಲೆ ಏನು ಹನಿ ಮ್ಯಾಗ ಇಟ್ಟಿದಾರಲ್ಲ ಇವರು ನಾಮ. ಸೊ ಇದ್ರದ್ದೆಲ್ಲ ಪ್ರತಿಫಲ ಇವತ್ತಿಲ್ಲ ನಾಳೆ ಈ ರಾಜಕೀಯ ನಾಯಕರು ಉಂಟಾರ. ನನ್ನ ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆ ಕರ್ನಾಟಕದಲ್ಲಿ ತಂದ್ರೆ ಭಾಳ ಚಲೋ ತಂದು ಹೇಳ್ತಾ, ನಾನೇನು ದೊಡ್ಡ ಶಾನೆ ಅಲ್ಲ ಇದ್ರ ಬಗ್ಗೆ ಹೇಳೋದಕ್ಕೆ. ಆದರೂ ಕೂಡ ನಾನು ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಕಾಂಗ್ರೆಸ್ಗಾಗಿ ಇಲ್ಲಿಷ್ಟು ವರ್ಷ ದುಡಿದಿದ್ದೀನಿ, ಕಾಂಗ್ರೆಸ್ಗನ ಓಟ್ ಹಾಕಿದ್ದೀನಿ. ಸೊ ಅದಕ್ಕಾಗಿ ನಾನು ಮಾತಾಡಲೇಬೇಕು, ನಾನು ಮಾತಾಡ್ತೀನಿ. ಜೈ ಹಿಂದ್.